ರಾಜ್ಯ ರಾಜಕಾರಣದಲ್ಲಿ ಐಟಿ ದಾಳಿ ತಲ್ಲಣ ಸೃಷ್ಟಿಸಿದೆ. ಸಿಎಂ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ಅಟ್ಯಾಕ್ ಮಾಡಿದ್ದು ಕೇಂದ್ರದತ್ತ ದೋಸ್ತಿ ನಾಯಕರು ಬೊಟ್ಟು ಮಾಡುತ್ತಿದ್ದಾರೆ. ಮೈತ್ರಿ ವರ್ಸಸ್ ಐಟಿ ನಡುವಿನ ಗುದ್ದಾಟದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಾಡ್ಲಿ ನಾಳೆ ಬೆಳಗ್ಗೆ ಗೊತ್ತಿದ್ದೇನೆ ಏನು 250 ಜನ ಕರೆಸಿ ಹೊರಟಿದ್ದಾರೆ ದಾಳಿ ಮಾಡ್ಲಿಕ್ಕೆ. ಅದು ಯಾರ ಹತ್ರ ಎಷ್ಟೆಷ್ಟು ಕಲೆಕ್ಷನ್ ವಸೂಲಿ ಮಾಡ್ತಾರೆ ನೋಡೋಣ. JDSನ ಅಭಿಮಾನಿಗಳೇ ಇರ್ಬೋದು, ಕಾಂಗ್ರೆಸ್ನ ಅಭಿಮಾನಿಗಳಿರ್ಬೋದು, ಅವ್ರ ಟಾರ್ಗೆಟ್ ಇದೆ ಗೊತ್ತಿದೆ. ಕೇಳಿದ್ರಲ್ಲ ಸಿಎಂ ಕುಮಾರಸ್ವಾಮಿ ಮಾತನ್ನ. ಸರಿಯಾಗಿ ಕೇಳಿಸ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ತೋರಿಸ್ತೀವಿ, ಕ್ಲಿಯರ್ ಕಟ್ ಆಗಿ ನೋಡ್ಕೊಂಡ್ಬಿಡಿ. ಮಾಡ್ಲಿ ನಾಳೆ ಬೆಳಗ್ಗೆ ಗೊತ್ತಿದೆ ನನಗೆ ಏನು 250 ಜನ ಕರೆಸಿ ಹೊರಟಿದ್ದಾರೆ ದಾಳಿ ಮಾಡ್ಲಿಕ್ಕೆ. ಅದು ಯಾರ ಹತ್ರ ಎಷ್ಟೆಷ್ಟು ಕಲೆಕ್ಷನ್ ವಸೂಲಿ ಮಾಡ್ತಾರೆ ನೋಡೋಣ. ಅಬ್ಬಬ್ಬ, ಸಿಎಂ ಕುಮಾರಸ್ವಾಮಿ ಮುಂದೆ ಜ್ಯೋತಿಷಿಗಳು ಮಂಡಿಯೂರ್ಬೇಕು. ಕಂತೆ ಕಂತೆ ಕಾಸಿಟ್ರು ಅದ್ಯಾವ ಜ್ಯೋತಿಷಿನೂ ಇಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ HDK ಹೇಳಿದ್ದ ಐಟಿ ಭವಿಷ್ಯ ಮಾತ್ರ 100ಕ್ಕೆ 100 ಸತ್ಯವಾಗಿದೆ. JDS ನಾಯಕರನ್ನೇ ಐಟಿ ಟಾರ್ಗೆಟ್ ಮಾಡುತ್ತೆ, ಎಲ್ಲಿ ಬೇಕಂದ್ರಲ್ಲಿ ದಾಳಿ ನಡೆಯುತ್ತೆ ಅಂದಿದ್ದ ಸಿಎಂ ಮಾತು ನಿಜವಾಗಿದೆ. ಅದೇನ್ ಕಾಕತಾಳೀಯವೋ ಅಥವಾ ಸಿಎಂಗೆ ಮೊದಲೇ ಗೊತ್ತಾಗಿತ್ತೋ ಗೊತ್ತಿಲ್ಲ. ಐಟಿ ಅಧಿಕಾರಿಗಳು ನಮ್ಮ ಮೇಲೆ ದಾಳಿ ಮಾಡೋಕೆ ಅಂತಾನೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾಳೆ ನೋಡ್ತಾ ಇರಿ, ದಾಳಿ ಆಗುತ್ತೆ. ಅಂದಿದ್ದೇ ಅಂದಿತ್ತು, ಎಲ್ಲವೂ ನಿಜ ಆಗೋಗಿದೆ. JDS ನಾಯಕರ ಮನೆ, ಕಚೇರಿ ಯಾವುದನ್ನು ಬಿಡದೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ಬಿಸಿಯಲ್ಲಿದ್ದವರು ಐಟಿ ಏಟಿಗೆ ನೆಲಕಚ್ಚಿ ಹೋಗಿದ್ದಾರೆ. JDS ಪಾಲಿಗೆ ಮಂಡ್ಯ ಅಖಾಡ ಪ್ರತಿಷ್ಠೆಯ ಕಣ. ಇದೇ ಕ್ಷೇತ್ರದ ಉಸ್ತುವಾರಿ ಸಚಿವ CS ಪುಟ್ಟರಾಜುಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಸಂಬಂಧಿಕರನ್ನ ಬಿಡದೆ ಜಾಲಾಡಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರಿನ ವಿಜಯನಗರದಲ್ಲಿರೋ ಅಣ್ಣನ ಮಗ ಅಶೋಕ್ ಮನೆ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರೋ ಪುಟ್ಟರಾಜು ಸಿಎಂ ಹೇಳಿದ್ದ ಮಾತು ನಿಜವಾಗಿದೆ, ನಾನ್ಯಾವುದೇ ಅಕ್ರಮ ಎಸಗಿಲ್ಲ, ಯಾವುದಕ್ಕೂ ಹೆದರಲ್ಲ ಅಂತ ಟಾಂಗು ಕೊಟ್ಟಿದ್ದಾರೆ. 100ಕ್ಕೆ 100 ಭಾಗ ಇದು ರಾಜಕೀಯ ಪ್ರೇರಿತವಾದಂತ ಐಟಿ ದಾಳಿ. ನಮ್ಮನ್ನ ಯಾರು ಭಯಪಡಿಸಕ್ಕಾಗಲ್ಲ, ಅವ್ರ ಮೂರ್ಖತನ ಅಷ್ಟೇ. ಇವತ್ತು ಬರೀ ಹಳೆ ಮೈಸೂರು ಪ್ರಾಂತ್ಯದ JDS ಪ್ರಮುಖ ನಾಯಕರುಗಳನ್ನೇ ಅವರು ಟಾರ್ಗೆಟ್ ಮಾಡಿ ಮಾಡಿಸ್ತಾರೆ ಅಂದ್ರೆ ಇದರಿಂದ ನಮ್ಮನ್ನೇನು ಅಳ್ಳಾಡ್ಸಕ್ಕಾಗೋದಿಲ್ಲ. ನಮ್ಗಿನ್ನೂ ಜಾಸ್ತಿ ಸ್ಫೂರ್ತಿ ತಂದು ಕೊಟ್ಟಿದ್ದಾರೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಐಟಿ ಅಧಿಕಾರಿಗಳು ರೇವಣ್ಣರ ಬುಡಕ್ಕೆ ಕೈ ಹಾಕಿದ್ದಾರೆ. ಆಪ್ತ ಗುತ್ತಿಗೆದಾರರ ಮನೆ ಮೇಲೆಯೇ ಏಕಕಾಲದಲ್ಲಿ 5 ಕಡೆ ರೇಡ್ ನಡೆದಿದ್ದು, ಲೋಕೋಪಯೋಗಿ ಕಚೇರಿ, ಮನೆ ಯಾವುದನ್ನು ಬಿಡದೆ ಹುಡುಕಿ ದಾಖಲೆಗಳನ್ನ ಹೊರಗಿಳಿಯುತ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರೋ ರೇವಣ್ಣ ಐಟಿ ಮುಖ್ಯಸ್ಥರ ವಿರುದ್ಧವೇ ಕೆಂಡಾಮಂಡಲರಾಗಿದ್ದಾರೆ. ಇದಕ್ಕೆಲ್ಲ ನಾವು ಹೆದರ್ತೀವೇನ್ರಿ? ಐಟಿ ಚೀಫ್ ಬಿಜೆಪಿ ಏಜೆಂಟ್ ಆಗಿದ್ದಾನೆ, ಅವನನ್ನ ಬಿಜೆಪಿ ಸೇರಲು ಹೇಳಿ ಅಂತ ನಿಗಿ ಬೆಂಕಿ ಉಗುಳಿದ್ರು. ಈ ಪುಟಾಟಿಗೆಲ್ಲ ಎದುರು ಕೇಳಿದ್ರೆ ಮನಸ್ಸು ಯಡಿಯೂರಪ್ಪ 24 ಗಂಟೆಲಿ ಸರ್ಟಿಫಿಕೇಟ್ ಕೊಡ್ತಾನಲ್ರಿ. ಇವನು ಇನ್ಕಮ್ ಟ್ಯಾಕ್ಸ್ ಚೀಫ್, ಇವನು ಅನ್ಫಿಟ್ ಟು ದಿ ಚೀಫ್ ಪೋಸ್ಟ್ಗೆ ಏಜೆಂಟ್ ಆಗಿ ಕೆಲಸ ಮಾಡಕ್ಕೆ ಕಳ್ಸಿದ್ರು ಇಲ್ಲಿ ರಾಜ್ಯದಲ್ಲಿ. ಅವನು ಇದಕ್ಕೆಲ್ಲ ಎದುರು ಕೇಳಿದ್ರೆ ಮನೆ ಸೇರ್ಕೋಬೇಕಾಯ್ತು. ನೋಡಿದ್ರೆ ಗೊತ್ತಲ್ರಿ, ಅವನು ಬಿಜೆಪಿ ಏಜೆಂಟು ಅನ್ನೋದೇ ಗೊತ್ತಲ್ಲ. ಈ ಚೀಫ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅವನು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡ್ತಾವನೆ. ಬರೀ JDS ನಾಯಕರೇ ಟಾರ್ಗೆಟ್ ಅನ್ಕೋಬೇಡಿ. ಕೈ ಸಂಸದ DK ಸುರೇಶ್ ಕಚೇರಿ ಮೇಲೂ ಐಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಕನಕಪುರದಲ್ಲಿರೋ ಆಫೀಸ್ಗೆ ನುಗ್ಗಿದ 5 ಮಂದಿ ಆಫೀಸರ್ಸ್ DK ಶಿವಕುಮಾರ್, DK ಸುರೇಶ್ ಹಾಗೂ ತಾಯಿ ಗೌರಮ್ಮ ಆಸ್ತಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇತ್ತ ಐಟಿ ರೇಡ್ ಆಗ್ತಿದ್ರೆ ಆ ಕಡೆ ಪುಟ್ಟರಾಜು ಸುಮಲತಾ ವಿರುದ್ಧ ಸಮರ ಸಾರಿದ್ದಾರೆ. ಐಟಿ ದಾಳಿಗೆ ಸುಮಲತಾ ಕಾರಣ, ಇದೊಂದು ರಾಜಕೀಯ ಪ್ರೇರಿತ ಹುನ್ನಾರ ಅಂತ ಕೆಂಡ ಕಾರ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸುಮಲತಾ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರೆ. ಅಲ್ಲದೆ ಸುಮಲತಾ ಪರ ನಿಂತಿರೋ BSY ಸಚಿವರ ಹೇಳಿಕೆ ವಿರುದ್ಧ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವುದೋ ಕೆಲವು ಅಧಿಕಾರಿಗಳು ಅವ್ರ ಬಂಧುಗಳ ಮನೆ ಮೇಲೆ ರೈಡ್ ಆಗಿರ್ಬೋದು, ಅವ್ರಿಗೆ ಅನುಮಾನ ಬಂದು ಐಟಿ ಇಲಾಖೆ ಮುಂದೆ ಸತ್ಯಾಗ್ರಹವನ್ನು ಮಾಡುವಂತ ಪ್ರಯತ್ನ ಮಾಡಿ ಕಾನೂನು ಸಂಸ್ಥೆಗಳನ್ನ ಬುಡಮೇಲು ಮಾಡುವಂತ ಒಂದು ಪ್ರಯತ್ನ ಇದು. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನಿನ್ನೆ ನೀವು ಹೇಳಿದ್ರಿ ರೈಡ್ ಮಾಡೋಕ್ಕೆಲ್ಲ ಸಿದ್ಧ ಆಗಿದೆ, ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಒಬ್ಬ ಮುಖ್ಯಮಂತ್ರಿ ಆಗಿ ರೀತಿ ಬಹಿರಂಗ ಹೇಳಿಕೆಯನ್ನು ಕೊಡ್ಬೋದಾಗಿತ್ತೆ ನೀವು? ಐಟಿ ರೇಡ್ಗೂ ಒಂದು ಇಂಡಿವಿಜುವಲ್, ನಾನು ಐ ಆಮ್ ಜಸ್ಟ್ ಅನ್ MP ಕ್ಯಾಂಡಿಡೇಟ್. ಸದ್ಯಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇದೆ? ಯಾವಾಗ ಐಟಿ ದಾಳಿಗೆ ರಾಜಕೀಯದ ನಂಟು ಬೆರೆತ್ಕೊಳ್ತೋ ಆದಾಯ ತೆರಿಗೆ ಇಲಾಖೆ ಥಟ್ ಅಂತ ರಿಯಾಕ್ಟ್ ಮಾಡಿದೆ. ಯಾವುದೇ MLA, MP ಮತ್ತು ಸಚಿವರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿಲ್ಲ, ಖಚಿತ ಮಾಹಿತಿ ಆಧರಿಸಿಯೇ ದಾಳಿ ಮಾಡಿದ್ದೇವೆ, ಇದನ್ನ ರಾಜಕೀಯಗೊಳಿಸೋದು ಬೇಡ ಅಂತ ಸ್ಪಷ್ಟನೆ ನೀಡಿದೆ.
ಒಟ್ನಲ್ಲಿ ಚುನಾವಣೆ ಹೊತ್ತಲ್ಲೇ ಐಟಿ ದಾಳಿ ಶುರುವಾಗಿದ್ದು ಜಿದ್ದಾಜಿದ್ದಿನ ಕಣಕ್ಕೆ ಬೆಂಕಿ ಇಟ್ಟಂತಾಗಿದೆ. ಐಟಿ ಅಟ್ಯಾಕ್ ರಾಜಕೀಯ ಪ್ರೇರಿತವೋ ಮಾಹಿತಿ ಆಧರಿಸಿದ ದಾಳಿಯೋ ಗೊತ್ತಿಲ್ಲ. ರಾಜಕೀಯ ಟಚ್ ಪಡೆದಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್ TV5.